ಯೋ ಹಲೋ ಗೈಸ್, ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ಬ್ಲಾಗ್ ಆಫ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫುಡ್ ಬ್ಲಾಗಿಂಗ್ ಮಾಡಿದ್ದೀನಿ. ಅಂದ್ರೆ ಇವತ್ತು ನಾನು ಚುರುಮುರಿ ಮಾಡ್ತೀನಿ. ಅಂದ್ರೆ ಸಿಂಪಲ್ ವೇ ಅಂದ್ರೆ ಬೇಲ್ಪುರಿ. ಅದಕ್ಕೆ ರೆಸಿಪಿ ಎಲ್ಲ ತೋರಿಸ್ತೀನಿ. ತೋರ್ಸೋಕ್ಕಿಂತ ಮುಂಚೆ ಫಸ್ಟ್ ನೀವು ಹೋಗಿ ನನ್ನ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸರಿನಾ? ಆಮೇಲೆ ನಾಳೆ ಮತ್ತೆ ಇನ್ನೊಂದು ರೆಸಿಪಿ ತರ್ತೀನಿ, ರಸಗುಲ್ಲದು. ಅದಕ್ಕೆ ನೋಟಿಫಿಕೇಶನ್ ಆನ್ ಮಾಡಿ ಬರಕ್ಕೆ. ಸೊ ಓಕೆ ಗೈಸ್, ರೆಸಿಪಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನೀವು ಕ್ಯಾರೆಟ್, ಈರುಳ್ಳಿ ಮತ್ತೆ ಸೌತೆಕಾಯಿ ಮತ್ತೆ ಟೊಮೊಟೊ ಇದೆ, ಅದನ್ನ ಚಾಪ್ ಮಾಡಿ, ಇಲ್ಲಂದ್ರೆ ಕಟ್ ಮಾಡಬೇಕು. ಇನ್ನೊಂದು ಇದಕ್ಕ ಕಾಂಗ್ರೆಸ್ ಕಡಲೆ ಬೀಜ ಅಂತ ಬರುತ್ತೆ, ಮಸಾಲಾ ಪೀನಟ್ಸು, ಅದೊಂದು ತಗೋಬೇಕು. ಆಮೇಲೆ ನೀವು ಚಟ್ನಿ ಮಾಡ್ಬೇಕಂದ್ರೆ ಸ್ಪೈಸಿ ಚಟ್ನಿ ನೀವು ಹಾಕ್ಬೇಕಾಗಿರೋದು ಪುದೀನ, ಕೊತ್ತಂಬರಿ ಮತ್ತೆ ಹಸಿಮೆಣಸಿನ್ಕಾಯಿ ರುಬ್ಬಿ ಚಟ್ನಿ ಮಾಡ್ಕೋಬೇಕು. ಆಮೇಲೆ ಮತ್ತೆ ಇನ್ನೊಂದು ಐತೆ ಗೈಸ್, ಇನ್ನೊಂದು ನೋಡಿ, ನಮ್ಮಮ್ಮ ಅಮ್ಮ ಹಾಯ್ ಹಾಯ್. ಆಮೇಲೆ ಹುಣ್ಸೆಹಣ್ಣು ನೆನ್ಸಿಕ್ಬೇಕು. ನೋಡಿ, ಹುಣ್ಸೆಹಣ್ಣು ನೆನ್ಸಿಕ್ಬೇಕು. ಆಮೇಲೆ ಅದನ್ನ ಹಿಂಡಿ ರಸ ಮಾಡ್ಕೋಬೇಕು. ಆಮೇಲೆ ಮೇನು ಬೇಲ್ಪುರಿ ಬೇಕಾಗಿರೋದು ಪೂರಿನೇ, ಅದೆಲ್ಲರಿಗೂ ಗೊತ್ತು. ಅಮ್ಮ ಪೂರಿ ಎಲ್ಲ ಐತಮ್ಮ. ನೋಡಿ ಗೈಸ್, ಪೂರಿ ಪೂರಿ ಸೊ ಇದು ವೆಜಿಟೇಬಲ್ ಆದ್ಮೇಲೆ, ಚಟ್ನಿ ಎಲ್ಲ ಆದ್ಮೇಲೆ ನಿಂಬೆಹಣ್ಣು ತಗೋಬೇಕು. ಆಮೇಲೆ ಚಾಟ್ ಮಸಾಲ, ಗರಂ ಮಸಾಲ ಇಂಪಾರ್ಟೆಂಟ್ ಗೈಸ್, ಅದು ತಗೋಬೇಕು. ಕಡಲೆಪುರಿ ಹಾಕಿದೀವಿ ನೋಡಿ. ಫಸ್ಟ್ ಎಲ್ಲ ವೆಜಿಟೇಬಲ್ ಹಾಕ್ಬಿಡಿ. ಎಲ್ಲ ವೆಜಿಟೇಬಲ್ ಹಾಕ್ಮೇಲೆ ಟೊಮೆಟೊ ಮತ್ತೆ ಅದು ಚಟ್ನಿ ಹಾಕಿ. ಚಟ್ನಿ ಇಲ್ವಾ? ಸೊ ಗೈಸ್, ಇಲ್ಲಿ ಹಾಕಿದೀನಿ. ಸೊ ಗೈಸ್, ಇಲ್ಲಿ ಗರಂ ಮಸಾಲೆ ಇಲ್ಲ, ಬರೀ ಚಾಟ್ ಮಸಾಲ ಹಾಕ್ತಿದೀನಿ. ನೀವು ಗರಂ ಮಸಾಲ ಹಾಕ್ಲೇಬೇಕು. ನೆಕ್ಸ್ಟ್ ಇದು ಖಾರ ಚಟ್ನಿ ಇರಲ್ಲ, ಪುದೀನ, ಕೊತ್ತಂಬರಿ, ಇದು ಮೆಣಸಿಕಾಯಿ ರುಬ್ಬಿರೋದು ಚಟ್ನಿ, ಅದು ಸ್ವಲ್ಪನೇ ತಗೋಬೇಕು. ಜಾಸ್ತಿ ಹಾಕಿದ್ರೆ ಖಾರ ಆಗತ್ತೆ, ತಿನ್ನಕ್ಕಾಗಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಜಾಸ್ತಿ ಹಾಕಿದ್ರೆ ಬಾಜು ಮನೆ ಸೆಟಲ್ ಆಗ್ಬೇಕು. ಇಷ್ಟ ಹಾಕೊಳ್ಳಿ, ಇಷ್ಟ ಐತಲ್ಲ, ಇಷ್ಟ ಹಾಕೊಳ್ಳಿ. ನೆಕ್ಸ್ಟ್ ಇದು ಹುಣಸೆಹಣ್ಣು ರಸ ಇಲ್ಲ, ಅದನ್ನ ಹಾಕೋಬೇಕು. ಸ್ವಲ್ಪ ಹಾಕೋಬೇಕು. ಬೇಕಾದ್ರೆ ನಿಮ್ಗೆ ಸ್ವೀಟ್ ಬೇಕಂದ್ರೆ, ಒಂಥರ ಹುಳಿ ಬೇಕಂದ್ರೆ ಜಾಸ್ತಿನೇ ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಹಾಕೊಳ್ಳಿ. ಮಾಡೋರು ನಾವು, ತಿನ್ನೋರು ನೀವು.
ನೆಕ್ಸ್ಟು ಇದು ಪೀನಟ್ಸ್ ಹಾಕೋಬೇಕು. ಅಂದ್ರೆ ಕಾಂಗ್ರೆಸ್ ಕಡಲೆ ಬೀಜ, ಮಸಾಲಾ ಪೀನಟ್ಸ್ ಅನ್ಕೊಳ್ಳಿ. ಪೂರಿ ಎಷ್ಟೈತೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಇದು ವೆಜಿಟೇಬಲ್ ಎಲ್ಲ ಚಾಪ್ ಮಾಡಿ ಹಾಕ್ಬೇಕು. ನೆಕ್ಸ್ಟು ಚಾಟ್ ಮಸಾಲ ನೋಡಿ ಗೈಸ್, ಗರಂ ಮಸಾಲೆ ಎಲ್ಲ ಚಾಟ್ ಮಸಾಲ ಹಾಕೊಳ್ಳಿ, ಚಾಟ್ ಮಸಾಲ ಎಲ್ಲ ಗರಂ ಮಸಾಲ ಹಾಕೊಳ್ಳಿ ಅಷ್ಟೇ. ಇಷ್ಟ ಹಾಕೋಬೇಕು ಗೈಸ್, ಮಸಾಲೆ ಇಷ್ಟ ಹಾಕೋಬೇಕು. ನೆಕ್ಸ್ಟು ನಿಂಬೆಹಣ್ಣು ಐತಲ್ಲ, ಹುಳಿ ಬರಕ್ಕೆ ನಿಂಬೆಹಣ್ಣು ಹಾಕೋಬೇಕು. ಆಕ್ಚುಲಿ ಯಾರು ಹಾಕಲ್ಲ ನಿಂಬೆಹಣ್ಣು, ಹುಳಿ ಬರಕ್ಕೆ ಟೇಸ್ಟ್ ಬರಕ್ಕೆ ನಿಂಬೆಹಣ್ಣು ಹಾಕೋಬೇಕು. ನೆಕ್ಸ್ಟು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಲಾಸ್ಟಿಗೆ ಉಪ್ಪು ಮತ್ತೆ ಸ್ವಲ್ಪ ಖಾರದ ಪುಡಿ ಹಾಕ್ಬೇಕು. ಇಷ್ಟ ಹಾಕೋಬೇಕು, ಉಪ್ಪು ಕ್ವಾಂಟಿಟಿ ಇಷ್ಟಿರ್ಬೇಕು. ಆಮೇಲೆ ಖಾರದ ಪುಡಿ ಇಷ್ಟ ಹಾಕೋಬೇಕಷ್ಟೆ, ಇಷ್ಟೇ. ನೀವು ಪೇಸ್ಟ್ ಹಾಕಿದಿರಲ್ಲ, ಅದು ಜಾಸ್ತಿ ಆದ್ರೆ ಅಂದ್ರೆ ಖಾರ ಕಮ್ಮಿ ಆದ್ರೆ ಈ ಖಾರದ ಪುಡಿ ಹಾಕ್ಬಿಡಿ. ಇದು ಹುಣಸೆಹಣ್ಣು ರಸ, ಕಲರ್ ಬರ್ಲಿ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಇದು ಸ್ಪ್ರೆಡ್ ಆಗೋವರೆಗೂ. ಎಲ್ಲ ಮಸಾಲ ವೆಜಿಟೇಬಲ್ ಎಲ್ಲ ಸ್ಪ್ರೆಡ್ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ಈ ತರ ಫುಡ್ ಬ್ಲಾಗಿಂಗ್ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ರಸಗುಲ್ಲ ರೆಸಿಪಿ ತರ್ತೀನಿ, ಸಖತ್ತಾಗಿರತ್ತೆ. ಅದಕ್ಕೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಮಾಸ್ಟರ್ ವ್ಲಾಗ್ಸ್, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಮಾಸ್ಟರ್ ಶೇಫ್. ಖಾರ ಇಲ್ಲ, ಖಾರ ಹಾಕೊಳ್ಳಿ. ಹಾಕಿದೀನಿ. ಇಲ್ಲ ಇದು ಮಿಕ್ಸ್ ಮಾಡ್ತಾ ಇದೀನಿ. ಗಾಯ್ಸ್, ರೆಡಿ ಆಗೈತೆ ನಮ್ಮ ಬೇಲ್ಪುರಿ ಇಲ್ಲ ಚುರ್ಮುರಿ. ಹುಳಿ ಮತ್ತೆ ಖಾರ ಐತೆ, ತುಂಬಾ ಚೆನ್ನಾಗೈತೆ. ಟೇಸ್ಟ್ ಮಾಡಿ ಇಷ್ಟು. ನೋಡಿ ಗಾಯ್ಸ್, ನಮ್ಮಮ್ಮನೂ ಚೆನ್ನಾಗೈತಂದ್ರು, ಸೂಪರ್ ಆಗೈತಂದ್ರು. ಸೊ ಗೈಸ್, ನಿಮ್ಗೆ ಸ್ನ್ಯಾಕ್ಸ್ಗೆ ಎಲ್ಲ ಇದೇ ಮಾಡ್ಕೊಳ್ಳಿ. ಇದು ಆಚೆಯಿಂದ ತರ್ಸ್ಕೊಂಡ್ ತಿನ್ಬೇಡಿ, ಮನೇಲೆ ಮಾಡ್ಕೊಂಡು
ಸೊ ಗೈಸ್ ಇನ್ನೊಂದು ಬ್ಲಾಗ್ ಅಲ್ಲಿ ಮೀಟ್ ಆಗ್ತೀನಿ. ನಾಳೆ ಇನ್ನೊಂದು ಬ್ಲಾಗ್ ಬರುತ್ತೆ ಸ್ಕೂಲ್ ಅದು ರೆಸಿಪಿ. ಸೊ ಗೈಸ್ ನನ್ನ ಜೊತೆನೇ ಇರಿ. ಚಾನೆಲ್ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮುಂದೆ ನ್ಯೂ ರೆಸಿಪಿಗೆ. ಓಕೆ ಫ್ರೆಂಡ್ ಬಾಯ್.